ಇದು ನಾನು ಕೆಲವ್ರಿಗೆ ಹೇಳ್ತಾ ಇರೋದು, ಮೆಟ್ರೋ ಮೇಲೆ ಹಿಂದಿ ಪದಗಳಿತ್ತು, ಅದಕ್ಕೆ ಮಸಿ ಬರ್ತದೆ, ತಪ್ಪಲ್ವ? ನಮ್ಮ ಕನ್ನಡ ಪದಗಳಿಲ್ಲ ಅಂದರೆ ಬರೀ ಹಿಂದಿ ಇದ್ದಿದ್ರೆ ಆ ಹಿಂದಿ ಪದಗಳನ್ನ ತೆಗೀರಿ ಅಂತ ಹೇಳಬೇಕಿತ್ತು, ಕನ್ನಡ ಪದಗಳನ್ನ ತೆಗೀರಿ. ನೋಡಿ, ಎಲ್ಲರಿಗೂ ಅವ್ರವ್ರ ಮಾತೃಭಾಷೆ ದೊಡ್ಡದು. ನಮಗೆ ನಮ್ಮ ಮಾತೃಭಾಷೆ ದೊಡ್ಡದು, ಅವರಿಗೆ ಅವ್ರ ಮಾತೃಭಾಷೆ ದೊಡ್ಡದು. ಯಾವ ಮಾತೃಭಾಷೆಗೂ ನಾವು ಮಸಿ ಬಳಿಬೋದು, ತಪ್ಪು. ಆಮೇಲೆ ಈ ವಿಷಯದಲ್ಲಿ ಕೆಲವರು ತಪ್ಪು ಮಾಡಿದ್ದೀರ. ಯಾಕಂದರೆ ನಾವು ನಮ್ಮ ಕನ್ನಡನ ಉಳಿಸ್ಕೊಳ್ಳೋಣ. ಬೇಕಾದ್ರೆ ಬರೀ ಕನ್ನಡ ಬೋರ್ಡ್, ಇಡೀ ಕರ್ನಾಟಕ ಬೇರೆ ಭಾಷೆ ಹಾಕೋದೇ ಬೇಡ. ಅದನ್ನು ತೆಗಿ ಅಂತ ಸರ್ಕಾರಕ್ಕೆ ಕೇಳೋಣ, ಅವರು ತೆಗಿಲೇಬೇಕಾಗುತ್ತೆ. ನಾವು ಕನ್ನಡಿಗರು ಒಂದಾದರೆ. ಆದರೆ ಆ ಭಾಷೆಗೆ ಮಸಿ ಬಳಿಯೋದು ತಪ್ಪು. ಭಾಷೆ ಏನು ಮಾಡುತ್ತೆ? ಅದು ಒಂದು ತಾಯಿ ಭಾಷೆ, ಮಾತೃಭಾಷೆ. ಅದು ಒಂದು ತಾಯಿ, ಅದು ಒಂದು ಮಾತೃ. ಎಷ್ಟೋ ಜನ ಹಿಂದಿಯವರಿಗೆ ಅದು ಅವ್ರ ಮಾತೃಭಾಷೆ, ತಾಯಿ ಭಾಷೆ. ತಾಯಿಗೆ ತಾಯಿ ಭಾಷೆಗೆ, ಮಾತೃಭಾಷೆಗೆ ಮಸಿ ಬಳಿಯೋದು ತಪ್ಪು. ಬೆಳಗಾಮಲ್ಲೂ ಈ ಥರ ಇಶ್ಯೂ ನಡೀತು ಅಲ್ವಾ? ಇಲ್ಲಿ ಕೆಲವು ಕನ್ನಡ ಬೋರ್ಡ್ಗಳಿಗೆ ಮಸಿ ಬಳಗೋದು ಯಾಕೆ ನಡೀತೀರ? ನಾವು ಆ ಭಾಷೆಯನ್ನು ತೆಗೆದಾಕ್ಬಿಡೋಣ. ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ಇದೆ, ನಮ್ಮ ಮಾತೃಭಾಷೆ ಇದೆ, ನಮ್ಮ ನಾಡು ಭಾಷೆ ಇದೆ. ಬಟ್ ಆ ಭಾಷೆಗೆ ಮಸಿ ಬಳಿಯೋದು ಬೇಡ. ಯಾಕಂದರೆ ಅದರಲ್ಲೂ ಒಂದು ತಾಯಿ ಇದ್ದಾರೆ, ಅದು ಒಂದು ತಾಯಿ ಭಾಷೆ, ಮಾತೃಭಾಷೆ ಅಲ್ವಾ? ತಪ್ಪಲ್ವಾ? ಇದೊಂದು ತಾವು ಮಾಡಿರೋದು ತಪ್ಪು. ನಾನು ನಿಮ್ಮ ಪರವಾಗಿರ್ತೀನಿ. ಮೆಟ್ರೋ ಅಲ್ಲಿ ಹಿಂದಿ ಪದಗಳು ಬೇಡ, ಇರ್ತೀವಿ. ಅದನ್ನು ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಇಂಗ್ಲೀಷ್ ಓದಿ. ಇಂಗ್ಲೀಷ್ ಯಾಕೆ ಅಂದರೆ ಕೆಲವ್ರಿಗೆ ಅರ್ಥ ಆಗಲೇಬೇಕಾಗುತ್ತೆ, ಕೆಲವ್ರಿಗೆ ಭಾಷೆ ಬರೋಲ್ಲ. ನಮ್ಮ ಕನ್ನಡ ಆಗ ಅವರು ಇಲ್ಲಿ ಬರ್ತಾರೆ, ಬಂದಾಗ ಅವ್ರಿಗೆ ಅರ್ಥ ಆಗುತ್ತೆ, ಆಯಿತಾ? ಅದನ್ನೇ ನಾವು ಬೇಕಾದ್ರೆ ಮಾಡೋಣ. ಬಟ್ ಬೇರೆ ಭಾಷೆಗೆ ಮಸಿ ಬಳಿಯೋ ಕೆಲಸ ನಾವು ಮಾಡಬೇಕು, ಅದು ತಪ್ಪಾಗುತ್ತೆ, ಆಯಿತಾ? ಇದು ನನ್ನ ಒಂದು ರಿಕ್ವೆಸ್ಟ್ ಮಾಡೋಕ್ಕಿಂತ ಇದು ಒಂದು ಮಾತು, ಆಯಿತಾ? ಈಗೇನೋ ನಡೆದೋಗಿದೆ. ನಾನು ಹಿಂದಿಯವ್ರ ಪರವಾಗಿಲ್ಲ, ನಾನು ತಾಯಿ ಪರವಾಗಿರೋದು, ತಾಯಿ ಭಾಷೆಯ ಪರವಾಗಿರೋದು. ಇದನ್ನು ಅರ್ಥ ಮಾಡ್ಕೊಂಡು, ಅದು ಒಂದು ತಾಯಿ ಭಾಷೆ, ಮಾತೃಭಾಷೆ ಅಲ್ವಾ? ತಪ್ಪಲ್ವಾ? ಇದೊಂದು ತಾವು ಮಾಡಿರೋದು ತಪ್ಪು. ನಾನು ನಿಮ್ಮ ಪರವಾಗಿರ್ತೀನಿ. ಮೆಟ್ರೋ ಅಲ್ಲಿ ಹಿಂದಿ ಪದಗಳು ಬೇಡ, ಇರ್ತೀವಿ. ಅದನ್ನು ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಇಂಗ್ಲೀಷ್ ಓದಿ. ಇಂಗ್ಲೀಷ್ ಯಾಕೆ ಅಂದರೆ ಕೆಲವ್ರಿಗೆ ಅರ್ಥ ಆಗಲೇಬೇಕಾಗುತ್ತೆ, ಕೆಲವ್ರಿಗೆ ಭಾಷೆ ಬರೋಲ್ಲ. ನಮ್ಮ ಕನ್ನಡ ಆಗ ಅವರು ಇಲ್ಲಿ ಬರ್ತಾರೆ, ಬಂದಾಗ ಅವ್ರಿಗೆ ಅರ್ಥ ಆಗುತ್ತೆ, ಆಯಿತಾ? ಅದನ್ನೇ ನಾವು ಬೇಕಾದ್ರೆ ಮಾಡೋಣ. ಬಟ್ ಬೇರೆ ಭಾಷೆಗೆ ಮಸಿ ಬಳಿಯೋ ಕೆಲಸ ನಾವು ಮಾಡಬೇಕು, ಅದು ತಪ್ಪಾಗುತ್ತೆ, ಆಯಿತಾ? ಇದು ನನ್ನ ಒಂದು ರಿಕ್ವೆಸ್ಟ್ ಮಾಡೋಕ್ಕಿಂತ ಇದು ಒಂದು ಮಾತು, ಆಯಿತಾ? ಈಗೇನೋ ನಡೆದೋಗಿದೆ. ನಾನು ಹಿಂದಿಯವ್ರ ಪರವಾಗಿಲ್ಲ, ನಾನು ತಾಯಿ ಪರವಾಗಿರೋದು, ತಾಯಿ ಭಾಷೆಯ ಪರವಾಗಿರೋದು. ಇದನ್ನು ಅರ್ಥ ಮಾಡ್ಕೊಂಡು, ತಾವು ಅರ್ಥ ಮಾಡ್ಕೊಬೇಕು. ಈ ವಿಡಿಯೋನ ಇನ್ನೊಂದು ಸರಿ ಕೇಳಿ, ಆಯಿತಾ? ಬೆಳಗಾಮಲ್ಲಿ ಇನ್ಮೇಲೆ ಯಾವುದಕ್ಕೂ ಮಸಿ ಬಳಿಕೊಂಡು, ಕನ್ನಡ ಭಾಷೆ ಮೇಲೆ ಮಸಿ ಬಳಿಕೊಂಡು, ಮರಾಠಿ ಭಾಷೆ ಮೇಲೆ ಮಸಿ ಬಳಿಕೊಂಡು, ಮರಾಠಿ ಭಾಷೆ ಬೇಡ ಬೆಳಗಾಮಲ್ಲಿ ನಾವು ತೆಗ್ದು ಹಾಕ್ಬಿಡೋಣ, ಆಯಿತಾ? ಅದು ಸರ್ಕಾರಕ್ಕೆ ಹೇಳಿ ತೆಗ್ಸೋಣ. ಆದರೆ ಮಸಿ ಬಳಿಯೋ ಕೆಲಸ ಮಾಡೋದು ಬೇಡ ಅಂತ ಹೇಳ್ತಾ, ಬಾಯ್ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಹುಚ್ಚ ಅಂತ. ಸೊ ಇನ್ಮೇಲೆ ನಾವು ಯಾವ ಭಾಷೆ ವಿರೋಧ ಅಲ್ಲ, ನಮ್ಮ ಭಾಷೆ ನಮಗೆ ಮುಖ್ಯ, ನಮ್ಮ ತಾಯಿ ಭಾಷೆ ಮುಖ್ಯ, ನಮ್ಮ ತಾಯಿ ನಾಡು ನಮಗೆ ಮುಖ್ಯ. ಹಂಗೋಗಿಬೇಕಾದ್ರೆ ಯಾವ ತಾಯಿ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟು, ಯಾವ ತಾಯಿ ಭಾಷೆ ಮೇಲೆ, ಯಾವ ಮಾತೃಭಾಷೆ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟು, ಇದು ನಾನು ಹೇಳ್ತಾ ಇರೋದು ತಪ್ಪಿದೆಯಾ? ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಬೇಕು. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಭಾಷೆ ಇದೆ, ಅಷ್ಟು ತಾಯಂದಿರೋವೆ, ಅಷ್ಟು ತಾಯಿ ಭಾಷೆ ಇದೆ,
ಅಷ್ಟೊಂದು ತಾಯಂದಿರು ನಾವು ಪ್ರೀತಿಸೋದ್ರಲ್ಲಿ ತಪ್ಪಿಲ್ಲ. ಆದರೆ ನಮ್ಮ ತಾಯಿನ ನಾವು ಮರೆಯೋದು ತಪ್ಪು. ನಮ್ಮ ತಾಯಿನ ಬಿಟ್ಟು ಬೇರೆ ತಾಯಿನ ಪ್ರೀತಿಸೋದು ಎಷ್ಟು ಮಟ್ಟಿಗೆ ಸರಿ? ಇದು ಕರ್ನಾಟಕದಲ್ಲಿರೋ ಕನ್ನಡಿಗರಿಗೆ ಅಂತ ಅಲ್ಲ. ಸೊ ಕನ್ನಡಿಗರ ನಮ್ಮ ತಾಯಿ ಬೇರೆ ತಾಯಿಗಳು ಪ್ರೀತಿಸೋಣ, ಗೌರವಿಸೋಣ, ಬಟ್ ಅವ್ರು ನಮ್ಮ ತಾಯಿ ಆಗೋಕ್ಕಾಗಲ್ಲ. ಹಾಗಂತ ಅವ್ರ ತಾಯಿನೇ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಈ ವಿಡಿಯೋನ ಇನ್ನೊಂದ್ಸರಿ ಕೇಳಿ, ಇದೆಲ್ಲ ತಪ್ಪು ಹುಡ್ಕೊಂಡು ಹೋಗಬೇಡಿ, ಇದನ್ನು ಅರ್ಥ ಮಾಡ್ಕೊಂಡು ಬಾಯ್ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಚಾನಲ್.